ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಯಾವಾಗ ಅನ್ನೋ ಪ್ರಶ್ನೆ ಇತ್ತು. ಸೊ ಅವಧಿಗೂ ಮುನ್ನವೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಅನುಮಾನ ಎನ್ನಲಾಗ್ತಾ ಇದೆ. ಬಹುತೇಕ 90 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಕೊಲೆ ಕೇಸ್ನ 2ನೇ ಹಂತದ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದು ಅಧಿಕಾರಿಗಳು ಪೂರಕ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರವೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಬಹುತೇಕ ಸೆಪ್ಟೆಂಬರ್ ಮೊದಲ ವಾರದ ನಂತರವೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಒಂದ್ ಕಡೆಗೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವಧಿಗೂ ಮುನ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಾ ಅನ್ನೋ ಒಂದು ಕುತೂಹಲ ಇತ್ತು. ಬಿಕಾಸ್ ಈಗಾಗಲೇ 45 ದಿನಗಳಿಗಿಂತ ಹೆಚ್ಚು ಸಮಯ ಆಗೋಗಿದೆ ಡಿ ಗ್ಯಾಂಗ್ ಜೈಲು ಸೇರಿ. ಸೊ ಯಾವಾಗ ಆಗುತ್ತೆ? ತನಿಖೆ ಕ್ಷಿಪ್ರಗತಿಯಲ್ಲಂತೂ ಸಾಗ್ತಾ ಇದೆ, ಎಲ್ಲ ಆಯಾಮದಲ್ಲಿ ಕೂಡ ಆಗ್ತಾ ಇದೆ. ಬಟ್ ಟೈಮ್ ಕೊಟ್ಟಿದ್ರಲ್ಲ, ಆ ಟೈಮ್ಗಿಂತ ಮುಂಚೆ ಏನಾದರೂ ಮಾಡ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಸಾಮಾನ್ಯವಾಗಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ 90 ಡೇಸ್ ಟೈಮ್ ಇರುತ್ತೆ. ಈಗ BNS ರೂಲ್ಸ್ ಬಂದಮೇಲೆ 45 ದಿನದ ಒಳಗಡೆನೇ ಮಾಡಬೇಕು ಅಂತ ರೂಲ್ಸ್ ಇದೆ. ಬಟ್ ನೋಡ್ಬೇಕೇನಾಗತ್ತೆ ಅಂತ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಒಂದು ತೊಡಕೇನಂತ ಅಂದರೆ ಹೈದರಾಬಾದ್ ಮತ್ತು ಬೆಂಗಳೂರಿನ ಹೈದರಾಬಾದ್ನಿಂದ FSL ರಿಪೋರ್ಟು ಬರಬೇಕಾಗಿದೆ. ಅಂದರೆ ಕೆಲವು ಡೇಟಾ ರಿಟ್ರೀವು, ಟೆಕ್ನಿಕಲ್ ಎವಿಡೆನ್ಸ್ಗಳ ಅಥೆಂಟಿಸಿಟಿ ಚೆಕ್ ಮಾಡೋದಕ್ಕೆ FSLಗೆ ಕಳಿಸಿದ್ದಾರೆ. ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಫೋಟೋ ಕಂಪ್ಯಾರಿಸನು, ವಿಡಿಯೋ ಕಂಪ್ಯಾರಿಸನು, ಫುಟೇಜ್ ಕಂಪ್ಯಾರಿಸನು ಅಂತೆಲ್ಲ 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಪೊಲೀಸರು ಈಗಾಗಲೇ ಕಲೆ ಹಾಕಿದ್ದಾರೆ. ಕೃತ್ಯದಲ್ಲಿ ಲಾರ್ಜರ್ ಕಾನ್ಸ್ಪಿರಸಿ ಇತ್ತು. ಇದು ಆ ಕ್ಷಣದ ಆವೇಶಕ್ಕೆ ನಡೆದ ಕೊಲೆ ಅಲ್ಲ, ಇದೊಂದು ಷಡ್ಯಂತ್ರದ ಕೊಲೆ ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಕಂಡುಕೊಂಡಿದ್ದಾರೆ. ಅದಕ್ಕೆ ದಾಖಲೆಗಳನ್ನು ಕೊಡಬೇಕು, ಸಾಕ್ಷಿಗಳನ್ನು ಕೊಡಬೇಕು ಜಡ್ಜ್ ಮುಂದೆ. ಆಮೇಲೆ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಇರುತ್ತೆ. ಅದು ಅಂದರೆ ಯಾವಾಗ ಪ್ಲಾನು, ಕಾನ್ಸ್ಪಿರಸಿ ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರು ಅಣತಿಯಂತೆ ಆಯಿತು ಅಂತ ಹೇಳಿ ಎಲ್ಲದಕ್ಕೂ ಕೂಡ ಕನೆಕ್ಟಿಂಗ್ ದ ಡಾಟ್ಸ್ ರೀತಿಯಲ್ಲಿ ಪ್ರೂಫು, ಎವಿಡೆನ್ಸು ಜಡ್ಜ್ ಮುಂದೆ ಇಟ್ಟಾಗಲೇ ಅದು ಕನ್ವಿನ್ಸ್ ಆಗೋದು, ಕೇಸ್ ನಿಂತ್ಕೊಳ್ಳೋದು, ಇಲ್ಲಾಂದರೆ ಬಿದ್ದೋಗುತ್ತೆ. ಸ್ವಾಮಿ ಬಳಸ್ತಾ ಇದ್ದಂತಹ ಇನ್ಸ್ಟಾ ಮತ್ತು ವಾಟ್ಸಪ್ ಅಕೌಂಟ್ಗಳನ್ನು ರಿಟ್ರೀವ್ ಮಾಡ್ತಾ ಇದ್ದಾರೆ. ಅಂದರೆ ಸ್ವಾಮಿದು ಇನ್ನೂ ಫೋನ್ ಸಿಕ್ಕಿಲ್ಲ. ಆ ರಾಜೋ ಕಾಲಿನಲ್ಲಿ ಬಿಸಾಕಿದ್ವಿ ಅಂತ ಹೇಳಿದ್ರು, ಬಟ್ ಅದನ್ನು ಇಲ್ಲಿ ತನಕ ಫೈಂಡ್ ಔಟ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ನೊಂದು ಸಿಮ್ನ ಸಹಾಯದಿಂದ ಡೇಟಾ ರಿಟ್ರೀವ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದವರ ಮೂಲ ಪತ್ತೆಗೂ ಕೂಡ ಪ್ಲಾನ್ ಮಾಡಲಾಗಿದೆ. ಯಾರ್ಯಾರಿದ್ರು, ಮೆಸೇಜ್ ಯಾರು ಶುರು ಮಾಡಿದ್ರು, ಹೇಗೆ ಶುರು ಮಾಡಿದ್ರು, ಹೇಗೆ ಪುಸ್ಲಾಯಿಸಿದ್ರು, ಹೇಗೆ ಕೆಡವಿದ್ರು, ಏನೇನು ಮೆಸೇಜ್ ಎಕ್ಸ್ಚೇಂಜ್ ಆಯಿತು, ರೇಣುಕಾಸ್ವಾಮಿಯಿಂದ ಪವಿತ್ರ ಗೌಡಗೆ ಏನು ಮೆಸೇಜ್ ಹೋಗಿತ್ತು, ಮತ್ತು ಪವಿತ್ರ ಗೌಡ ಹೇಳ್ತಾ ಇರೋ ಪ್ರಕಾರ ಅಶ್ಲೀಲ ಮೆಸೇಜನ್ನು ರೇಣುಕಾಸ್ವಾಮಿ ಕಳಿಸಿದ ನಿಜಾನ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕಂಡುಕೊಂಡ ನಂತರ ಅದನ್ನೆಲ್ಲ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಹೀಗಾಗಿ ಇನ್ನೊಂದಷ್ಟು ಸಮಯ ಬೇಕಾಗುತ್ತೆ ಅಂತ ಹೇಳಲಾಗ್ತದೆ.